ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ಜಿಮ್ ಹೋಗೋರಿಗೆ ಮತ್ತು ಡಯಟಲ್ಲಿರೋರಿಗೆ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು, ಬ್ರಾಕ್ಲಿ ಸಲಾಡ್. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಪನ್ನೀರನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯೂಬ್ಸ್ ಆಗಿ, ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ಸ್ವಲ್ಪ. ಇಲ್ಲಿ ನಾನು ಕ್ಯಾರೆಟ್ ಕೂಡ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1 ಕ್ಯಾರೆಟ್ ತೊಗೊಂಡಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 3 ಥರ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಒಂದು ಗ್ರೀನ್ ಕಲರ್, ಇನ್ನೊಂದು ರೆಡ್ ಕಲರ್ ಮತ್ತು ಯೆಲ್ಲೋ ಕಲರ್. ಇದನ್ನು ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಚಿಕ್ಕದಾಗಿ ಬೇಡ ಅಂದರೆ ನೀವು ಉದ್ದ ಕೂಡ ಕಟ್ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗೇ ಇರುತ್ತೆ. ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಏನಕ್ಕಂದರೆ ನಾನು ಪನ್ನೀರ್ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ವೀಡಿಯೋಸ್ ಎಲ್ಲರಿಗೂ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಇದನ್ನು ಮಾಡೋದಕ್ಕೆ ನಾನಿಲ್ಲಿ 1 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದು ನಿಮಗೆ ಬೇಕು ಅಂದರೆ ತೊಗೋಬೋದು ಆಲೂಗಡ್ಡೆ, ಇಲ್ಲ ಅಂದರೆ ಇದು ಆಪ್ಷನಲ್. ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಹಾಕ್ಕೋಬೇಕಂದ್ರೂ ಕೂಡ ಹಾಕ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಮತ್ತು ನಾನಿಲ್ಲಿ 1 ಈರುಳ್ಳಿನ ಉದ್ದಕ್ಕೆ ಹೆರ್ಚ್ಕೊತಾ ಇದ್ದೀನಿ. ನಿಮಗೆ ಉದ್ದ ಬೇಡ ಅಂದರೆ ಕ್ಯಾಪ್ಸಿಕಮ್ನ ಯಾವ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀರಾ ಅದೇ ರೀತಿಯಲ್ಲೇ ಕಟ್ ಮಾಡ್ಕೋಬೋದು. ಮತ್ತು ನಾನಿಲ್ಲಿ ಅರ್ಧ ಬ್ರಾಕ್ಲಿನ ತೊಗೊಂಡಿದ್ದೀನಿ. ನಿಮಗೆ ಪೂರ್ತಿ ಬೇಕು ಅಂದರೆ ತರಕಾರಿ ಕೂಡ ಅದೇ ಕ್ವಾಂಟಿಟಿಯಲ್ಲಿ ತೊಗೋಬೇಕಾಗುತ್ತೆ. ಬ್ರಾಕ್ಲಿನ ಇಲ್ಲಿ ನಾನು ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ ಇವಾಗ ನಾನು ಕಟ್ ಮಾಡ್ಕೊಂಡಿರೋ ಬ್ರಾಕ್ಲಿನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ಕೊತೀನಿ. ಹಾಗೆ ಇದಕ್ಕೆ ಬೀನ್ಸ್ ಮತ್ತು ಕ್ಯಾರೆಟ್ನ ಕೂಡ ಹಾಕ್ಕೊತೀನಿ, ಅದನ್ನು ಕೂಡ ಬಾಯ್ಲ್ ಮಾಡ್ಕೋಬೇಕು. ಹಾಗೆ ಪೊಟ್ಯಾಟೊ ಕೂಡ. ಇನ್ನೊಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನಾನಿಲ್ಲಿ ಹಾಗೆ ಖಾಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಪನ್ನೀರ್ಗೆ ಉಪ್ಪು ಖಾರ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡ್ಕೋಬೋದು. ನೋಡ್ಬೋದು ಇಲ್ಲಿ ಇದೆಲ್ಲ ಕುದ್ದಿದೆ, ಬ್ರಾಕ್ಲಿ, ಬೀನ್ಸ್ ಮತ್ತು ಕ್ಯಾರೆಟ್. ಇವಾಗ ನಾನು ಇನ್ನೊಂದು ಪಾತ್ರೆಗೆ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಬಟರ್ ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಬಾಯ್ಲ್ ಮಾಡ್ಕೊಂಡಿರೋ ಕ್ಯಾರೆಟ್, ಬೀನ್ಸ್, ಬ್ರಾಕ್ಲಿ ಮತ್ತು ಪೊಟ್ಯಾಟೊ 4 ಕೂಡ ಹಾಕ್ಕೊಂಬಿಟ್ಟು ಚೂರು ಫ್ರೈ ಮಾಡಿಕೊಂಡು ಪನ್ನೀರ್ ಹಾಕ್ಕೊತೀನಿ. ಹಾಗೆ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ಸ್ ಹಾಕ್ಕೊತಿದ್ದೀನಿ. ಇಲ್ಲಿ ಕ್ಯಾಪ್ಸಿಕಮ್ ಎಲ್ಲ ಕಲರು ಹಾಕ್ಕೋಬೇಕಂತ ಏನಿಲ್ಲ, ನಿಮಗೆ ಇದ್ದರೆ ಹಾಕ್ಕೋಬೋದು, ಗ್ರೀನ್ ಅಥವಾ ಯಾವುದಾದ್ರೂ ಒಂದು. ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು 1 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ. ಮತ್ತು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ ಖಾರ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಕ್ಸ್ಟ್ರಾ ಏನಾದರೂ ತರಕಾರಿ ಅಥವಾ ಏನಾದರೂ ಗ್ರೀನ್ ಚಿಲ್ಲಿ ಸಾಸ್ ಅಥವಾ ಏನಾದರೂ ಹಾಕ್ಕೋಬೇಕು ಅಂದರೂ ಕೂಡ ಹಾಕ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ಹೀಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.